ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಮ್ಮೆ ನೀವು ಒಂದು ವಸ್ತುನ ಮಿಕ್ಸ್ ಮಾಡಿ ಮೃದುವಾದ ಹೂವಿನಂಥ ಪೂರಿನ ತಯಾರಿಸಿ, ಖಂಡಿತ ಈ ರೀತಿ ನೀವು ಯಾವತ್ತೂ ಕೂಡ ತಯಾರಿಸಿರಲ್ಲ. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್. ಈ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ನಾನು ಬ್ರೆಡ್ ಪೀಸ್ನ ತಗೊಂಡಿದ್ದೀನಿ. ನೋಡ್ಬೋದು, ಈ ಒಂದು ಪೂರಿ ಮಾಡೋದಕ್ಕೆ ಹೊಸ ರೀತಿಯಲ್ಲಿ ಮಾಡುವಂಥ ಒಂದು ಪೂರಿ ರೆಸಿಪಿ ಇದು. ಸೊ ಖಂಡಿತ ಈ ಒಂದು ಬ್ರೆಡ್ ಪೀಸಸ್ನ ಇವಾಗ ನಾವು ಈ ಥರ ಕೈಯಲ್ಲೇ ಮುರಿದು ಅಥವಾ ನೀವು ಚಾಕಲ್ಲಿ ಕಟ್ ಮಾಡಿ ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೌಡರ್ ಥರ ಮಾಡಿಕೊಂಡು ಬರಬೇಕಾಗುತ್ತೆ. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ನೋಡಿ, ನಾನು ಪೌಡರ್ ಥರ ಮಾಡ್ಕೊಂಬಂದಿದ್ದೀನಿ ಬ್ರೆಡ್ಡನ್ನು. ಸೊ ಈಗ ಒಂದು ಮಿಕ್ಸಿ ಬೌಲ್ ತಗೊಳ್ಳೋಣ. ಈ ಬೌಲಿಗೆ ನಾನು 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ 1.5 ಕಪ್ ಆಗುವಷ್ಟು. ಸೊ ಮೈದಾ ಹಿಟ್ಟು ಬೇಡ ಅನ್ನೋರು ಕೂಡ ನೀವು ಬರೀ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು, ಅಥವಾ ಗೋಧಿ ಹಿಟ್ಟು, ಮೈದಾ ಮತ್ತು ರವಾ ಇಷ್ಟನ್ನು ತಗೊಂಡು ಕೂಡ ನೀವು ಮಾಡ್ಬೋದು. ಬಟ್ ಬರೀ ಮೈದಾದಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿದ ನಂತರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಲ ನೀವು ತುಂಬ ವೆರೈಟಿಯಲ್ಲಿ ಪೂರಿನ ಮಾಡಿರ್ತೀರ. ಸೊ ಖಂಡಿತ ಇದು ಒಂದು ಹೊಸ ಥರದ ಪೂರಿ ರೆಸಿಪಿ ಅಂತ ಹೇಳ್ಬೋದು. ನೀವು ಯಾವತ್ತೂ ಕೂಡ ಈ ರೀತಿ ತಯಾರಿಸಿರಲ್ಲ, ಒಂದ್ಸಲ ಖಂಡಿತ ತಯಾರಿಸಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಈಗ ಪೌಡರ್ ಮಾಡಿರೋಂತಹ ಬ್ರೆಡ್ಡನ್ನು ನಾನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾವು 1 ಅಥವಾ 2 ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ಳೋಣ. ಮೊಸರು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ನೀಟಾಗಿ ನೋಡಿ, ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಮೊಸರು ಬೇಕು ಅಥವಾ ನೀರು ಬೇಕು ಅಂದರೂ ನೀರನ್ನು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ಇದನ್ನು ಹೀಗೆ ಮಿಕ್ಸ್ ಮಾಡಿ ಒಂದು ಸೈಡ್ ಇಟ್ಕೊಂಡ ನಂತರ ನೋಡಿ, ಇಷ್ಟು ಸ್ವಲ್ಪ ನೀರು ಬೇಕು ಅಂದರೆ ನೀರು ಕೂಡ ಹಾಕ್ಕೊಳ್ಳಿ. ಇಲ್ಲ ತೆಳ್ಳಗಿದ್ರೆ ಮೊಸರು ಖಂಡಿತ ಅದನ್ನೇ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ಇವಾಗ ಹಿಟ್ಟು ರೆಡಿ ಆಗ್ತಿದೆ. ಸೊ ಇದಕ್ಕೆ ಇವಾಗ ನಾವು 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿಸಿರೋಂತಹ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಕಾಯಿಸಿರೋ ಅಂಥದ್ದನ್ನು ತಗೋಬೇಕಾಗುತ್ತೆ. ಹಾಗೆ ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಬ್ರೆಡ್ಡು ಮತ್ತು ಮೊಸರನ್ನ ಮಿಕ್ಸ್ ಮಾಡಿದ್ದೀವಲ್ಲ, ಆ ಮಿಶ್ರಣನ ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ಖಂಡಿತ ಎಷ್ಟು ಒಂದು ಉಬ್ಬಿ ಬರುತ್ತೆ ಪೂರಿ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಈ ರೀತಿಯಲ್ಲಿ ಪೂರಿನ ತಯಾರಿಸಿ, ಟೇಸ್ಟು ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಎಲ್ಲರಿಗೂ ಕೂಡ ಇಷ್ಟ ಆಗಬಹುದು. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಫಸ್ಟು, ನಂತರ ನಾವು ಇದನ್ನು ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪೂರ್ತಿ ಬ್ರೆಡ್ ಕ್ರೀಮ್ ಇರೋದನ್ನು ಪೂರ್ತಿ ಹಾಕ್ಕೊಂಡಿದ್ದೀನಿ ನಾನು. ಸೊ ಖಂಡಿತ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಈ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ. ಈಗ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಪೂರಿ ಹಿಟ್ಟು ನಾವು ಹೇಗೆ ಕಲಿಸ್ಕೋತೀವೋ ಮನೆಯಲ್ಲಿ ಹಾಗೆ ಹಿಟ್ಟನ್ನು ಕಲಿಸ್ಕೋಬೇಕು. ನೀವು ಬರೀ ಗೋಧಿ ಹಿಟ್ಟಲ್ಲಿ ಮಾಡ್ತೀವಿ ಅಂದರೂ ಖಂಡಿತ ಬರೀ ಗೋಧಿ ಹಿಟ್ಟಲ್ಲೂ ಕೂಡ ಈ ಒಂದು ಪೂರಿನ ಮಾಡ್ಬೋದು. ಒಂದು ವಸ್ತುನ ಮಿಕ್ಸ್ ಮಾಡಿ ಮೃದುವಾದ ಹೂವಿನಂಥ ಪೂರಿನ ತಯಾರಿಸಿ. ಈ ರೀತಿ ನೀವು ಯಾವತ್ತೂ ಕೂಡ ಮಾಡಿರಲ್ಲ. ಅಷ್ಟು ಟೇಸ್ಟಿಯಾಗಿ, ಅಷ್ಟು ಈಸಿಯಾಗಿ ಮಾಡುವಂಥ ಒಂದು ವಿಧಾನ. ಈಗ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಹಿಟ್ಟು ಆಗಿದೆ. ಇದನ್ನು ನೀರೆಲ್ಲ ಕರೆಕ್ಟಾಗಿದೆ. ಸೊ ಇವಾಗ ನಾವು ಸ್ವಲ್ಪ ಒಂದು ಎಣ್ಣೆನ ಹಾಕಿ 1 ನಿಮಿಷ ಮತ್ತೆ ನಾದ್ಕೊಂಡು ಇದನ್ನು ಒಂದು ಪ್ಲೇಟ್ ಏನಾದರೂ ಮುಚ್ಚಿ, ನೋಡಿ ಹೀಗೆ ನಾದ್ಕೊಂಡು ಇದನ್ನು ಒಂದು ಪ್ಲೇಟ್ ಮುಚ್ಚಿ ನಾವು ಒಂದು 5 ರಿಂದ 10 ನಿಮಿಷ ರೆಸ್ಟಿಗೆ ಇಡ್ಬೋದು. ಸೊ ಟೈಮ್ ಇದ್ದರೆ ನೀವು ಒಂದು 1/4 ಗಂಟೆ, ಅರ್ಧ ಗಂಟೆ ಕೂಡ ಇಡ್ಬೋದು. ಟೈಮ್ ಇಲ್ಲ ಅನ್ನೋದಾದರೆ ಖಂಡಿತ ಆಗ್ಲೇನೂ ಕೂಡ ನೀವು ಈ ಒಂದು ಪೂರಿನ ತಯಾರಿಸ್ಕೋಬೋದು. ಆಗಲೂ ಕೂಡ ತುಂಬಾ ಮೃದುವಾಗಿ ಹೂವಿನಂತೆ ಉಬ್ಬಿ ಬರುತ್ತೆ. ಸೊ ಪ್ಲೇಟ್ ಮುಚ್ಚಿ ಇವಾಗ ಇಟ್ಬಿಡೋಣ.
ಒಂದು 5 ನಿಮಿಷ ಇಟ್ಟರೆ ಸಾಕು. ನಂತರ ನೋಡಿ 5 ನಿಮಿಷ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಹಿಟ್ಟು ಕೂಡ ನೆಂದಿದೆ. ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಳ್ತಾ ಕೈಗೆ ಸ್ವಲ್ಪ ಎಣ್ಣೆನ ಮಾಡಿಕೊಂಡು ನೋಡಿ ಈಗ ಸ್ವಲ್ಪ ಹಿಟ್ಟನ್ನು ತಗೊಳ್ಳೋಣ. ಇದಕ್ಕೆ ನಾನು ಸಕ್ಕರೆ ಹಾಕ್ತಾ ಇಲ್ಲ, ಹಾಗೆ ಸೋಡಾ ಪೌಡರ್ ಹಾಕ್ತಾ ಇಲ್ಲ, ಏನು ಹಾಕ್ತಲೇ ಪೂರಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ನೀವೇ ಮುಂದೆ ನೋಡಬಹುದು. ತುಂಬ ಟೇಸ್ಟಿಯಾಗಿ ಇರುತ್ತೆ ಕೂಡ. ಈಗ ನೋಡಿ ಈ ಥರ ಬಿಲ್ಲೆಗಳನ್ನು ಮಾಡಿಕೊಂಡು ಮಣೆಗೆ ಸ್ವಲ್ಪ ಎಣ್ಣೆನ ಸವರಿ ನಾನು ಈಗ ಇದನ್ನು ಒತ್ಕೊಳ್ತೀನಿ. ನೋಡಿ ಹೀಗೆ ಒತ್ಕೊಳ್ಳೋಣ. ಹೀಗೆ ನಾವು ಪೂರಿನ ರೆಡಿ ಮಾಡ್ಕೋಬೇಕು. ಸೊ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ನೀವು ಲಟ್ಟಿಸ್ಕೋಬೋದು. ಈಗ ಲಟ್ಟಿಸಿದ್ದಾಗಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಹೀಗೆ ಈಗ ಕಾಯೋದಕ್ಕೆ ಎಣ್ಣೆ ನಾನು ಇಟ್ಟಿದ್ದೀನಿ. ಸೊ ಮೀಡಿಯಮ್ ಆಗಿ ಎಣ್ಣೆ ಕಾದ ನಂತರ ಇವಾಗ ಪೂರಿನ ನಾವು ಅದರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ. ನೋಡಿ ಹೀಗೆ ಹಾಕ್ಕೊಳ್ತಾ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಸುಮಾರು ರೆಸಿಪಿಗಳನ್ನು ಪೂರಿ ಹೇಗೆ ಮಾಡೋದು ಅನ್ನೋದನ್ನು ಸುಮಾರು ನಾನು ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ. ಹಾಗೆ ನಾನು ನೀರಿನಲ್ಲೂ ಕೂಡ ಈ ಒಂದು ಪೂರಿನ ಹೇಗೆ ಮಾಡ್ಕೊಳ್ಬೋದು ಅಂತ ಕೂಡ ನಾನು ಒಂದು ವಾರದ ಹಿಂದೆ ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಚಾನಲಲ್ಲಿದೆ, ಚೆಕ್ ಮಾಡಿ ಫ್ರೆಂಡ್ಸ್. ಇವಾಗ 2 ಸೈಡ್ ಕೂಡ ಬೇಯಿಸ್ಕೊಳ್ಳೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಬಲ್ ಬರ್ತಾ ಇದೆ ಅಂತ. 2 ಸೈಡ್ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬೇಯಿಸಿದ ನಂತರ ಒಂದು ಟಿಶ್ಯೂ ಪೇಪರ್ ಮೇಲೆ ಇದನ್ನು ತೆಗೆದಿಟ್ಕೊಳ್ಳೋಣ. ಇದೇ ರೀತಿ ನಾನು ಮತ್ತೊಂದು ಪೂರಿನ ನೋಡಿ ಹೀಗೆ ಒಂದು ಟಿಶ್ಯೂ ಪೇಪರ್ ಮೇಲೆ ಇದನ್ನು ತೆಗೆದಿಟ್ಕೋಬೇಕು. ಈಗ ಮತ್ತೊಂದು ಪೂರಿನ ಹಾಕ್ಕೊಳ್ಳೋಣ. ಸೊ ಸ್ವಲ್ಪ ಎಣ್ಣೆ ಕಾದಿರುತ್ತೆ, ನೋಡಿಕೊಂಡು ನೀವು ಈ ಅಡುಗೆನ ಮಾಡಬೇಕಾಗುತ್ತೆ. ಯಾಕೆಂದರೆ ಕೈಗೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ನೋಡಿಕೊಂಡು ನೀವು ಪೂರಿ ಅಥವಾ ಬೋಂಡಗಳನ್ನು ಕರಿಬೇಕಾದ್ರೆ ನೋಡಿಕೊಂಡು ಮಾಡಿ ಫ್ರೆಂಡ್ಸ್. ಈಗ ನೋಡಿ ಈ ಥರ ಎಣ್ಣೆನ ಆ ಕಡೆ ಸ್ಪ್ರೆಡ್ ಮಾಡಿದ್ರೆ ಹೀಗೆ ಉಬ್ಬಿ ಬರುತ್ತೆ. ಇವಾಗ ನಾವು ಈ ಕಲರ್ ಏನಕ್ಕೆ ಬರ್ತಾ ಇದೆ ಅಂದರೆ ಚೆನ್ನಾಗಿ ಬೆಂದಿದೆ, ಹಾಗೆ ಬ್ರೆಡ್ ಕೂಡ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ ಅಷ್ಟೇ. ಸೊ ನೋಡಿ ಈಗ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುವಂತಹ ಒಂದು ವಸ್ತುನ ಮಿಕ್ಸ್ ಮಾಡಿ ಮೃದುವಾದಂತಹ ಹೂವಿನಂಥ ಪೂರಿನ ತಯಾರಿಸುವಂತಹ ವಿಧಾನವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಬ್ರೆಡ್ ಪೂರಿ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಸಿ ಯು, ಟೇಕ್ ಕೇರ್.